ನಮಸ್ಕಾರ ಫ್ರೆಂಡ್ಸ್. ಕಾಸ್ಟ್ ಆಫ್ ಪುವರ್ ಕ್ವಾಲಿಟಿ ಅಂತ ಮಾತಾಡ್ತಾರೆ. ನಾವು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ಮಾತಾಡ್ತಾರೆ, ಆದ್ರೆ ನಮ್ಗೆ ಅಷ್ಟು ಗೊತ್ತಾಗಲ್ಲ. ನನಗೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಕಾಸ್ಟ್ ಆಫ್ ಪುವರ್ ಕ್ವಾಲಿಟಿ ಅಂದ್ರೆ ಏನು, ಏನೆಲ್ಲ ಬರುತ್ತಪ್ಪ ಅದರಲ್ಲಿ, ಅದು ಏನಕ್ಕೆ ಬೆನಿಫಿಟು, ಅದರ ಏನ್ ಯೂಸು. ಹೌದು ಫ್ರೆಂಡ್ಸ್, ನಾವು ಇದನ್ನು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ವರ್ಷ ವರ್ಷ ಒಂದು ಕಂಪನಿಯಲ್ಲಿ ಒಂದು ಇನ್ಕ್ರಿಮೆಂಟ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀವಿ. ಒಂದು 5 to 10%, 12%, 15% ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀವಿ. ಆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ನಮ್ಗೆ ಇನ್ಕ್ರಿಮೆಂಟ್ ಆಗಲ್ಲ. ಕೆಲವು ಸಲ 6% ಆಗುತ್ತೆ, 5% ಆಗುತ್ತೆ, ಮ್ಯಾಕ್ಸಿಮಮ್ 10% ಆಗುತ್ತೆ. ಯಾಕಾಗತ್ತೆ? ನಾವು ಫಸ್ಟ್ ತಿಳ್ಕೋಬೇಕು ಕಾಸ್ಟ್ ಆಫ್ ಪುವರ್ ಕ್ವಾಲಿಟಿ ಅಂದ್ರೆ ಏನು. ಅದರಿಂದ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಕಂಪನಿಯಲ್ಲಿ. ನಮ್ಗೆ ಇನ್ಕ್ರಿಮೆಂಟ್ ಆಗದೆ ಇರೋದಕ್ಕೆ ಇದು ಒಂದು ಕಾರಣ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್? ಹಾಗಾದ್ರೆ ಸ್ಲೈಡ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಟ್ರಸ್ಟ್. ಲರ್ನ್ ವಿತ್ ರಂಜನ್. ಸೇಫ್ಟಿ ಫಸ್ಟ್, ಕ್ವಾಲಿಟಿ ಮಸ್ಟ್. ನಮ್ದೊಂದು ಫೋಕಸ್ ಆಗಿರಬೇಕು, ಅದು ನಮ್ಮ ಗೋಲ್ ಆಗಿರಬೇಕು. ನಂದು 14+ ಇಯರ್ ಎಕ್ಸ್ಪೀರಿಯನ್ಸು. ಜಪನೀಸ್ ಕಂಪನಿಯಲ್ಲಿ ನಾನು 10 years ಜಪನೀಸ್ ಒಂದಿಗೆ ಕೆಲಸ ಮಾಡಿರೋದ್ರಿಂದ ನನಗೆ ತಿಳಿದಿರುವಂತ ನಾಲೆಜ್ ನಾನು ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. US ಬೇಸ್ಡ್ ಕಂಪನಿಯಲ್ಲೂ ಕೆಲಸ ಮಾಡಿದ್ದೀನಿ, ಇಂಡಿಯನ್ ಬೇಸ್ಡ್ ಕಂಪನಿಯಲ್ಲೂ ಕೆಲಸ ಮಾಡಿದ್ದೀನಿ. ಸೊ ಸಮ್ ದಿಸ್ ಮೆಮೊರೀಸ್ ಫೋಟೋಸ್. ಸೊ ಕಾಸ್ಟ್ ಆಫ್ ಪುವರ್ ಕ್ವಾಲಿಟಿ ಯಾರಿಗೆಲ್ಲ ತಿಳಿದಿರಬೇಕು? ನಾವು ಕಂಪನಿಯಲ್ಲಿ ಸ್ಟೋರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ, ನಾನು ಕ್ವಾಲಿಟಿಯಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ, ನಾನು ಪ್ರೊಡಕ್ಷನ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲರಿಗೂ ಇದು ತಿಳಿದಿರಬೇಕು. ಪ್ರತಿಯೊಬ್ಬರಿಗೂ, ಕಂಪನಿಯಲ್ಲಿರುವ ಪ್ರತಿಯೊಬ್ಬರಿಗೂ ಇದು ತಿಳಿದಿರಬೇಕು. ಇದೆಲ್ಲ ನಂದು ಸಮ್ ಸರ್ಟಿಫಿಕೇಶನ್. ಫ್ರೆಂಡ್ಸ್, ಕಾಸ್ಟ್ ಆಫ್ ಪುವರ್ ಕ್ವಾಲಿಟಿನ ತಿಳ್ಕೊಳ್ಳುವ ಮುಂಚೆ ಕಾಸ್ಟ್ ಆಫ್ ಕ್ವಾಲಿಟಿ ಏನು, ಅದ್ರ ಕೆಟಗರಿ ಏನಿದೆ ಅಂತ ತಿಳ್ಕೊಳ್ಳೋಣ. 3 ಕೆಟಗರಿ ಇದೆ: ಕಾಸ್ಟ್ ಆಫ್ ಕನ್ಫರ್ಮೆನ್ಸ್, ಕಾಸ್ಟ್ ಆಫ್ ನಾನ್ ಕನ್ಫರ್ಮೆನ್ಸ್, ಕಾಸ್ಟ್ ಆಫ್ ಲಾಸ್ ಅಪರ್ಚುನಿಟಿ. ಕಾಸ್ಟ್ ಆಫ್ ಕನ್ಫರ್ಮೆನ್ಸ್ ಅಲ್ಲಿ ಪ್ರಿವೆನ್ಷನ್ ಕಾಸ್ಟ್ ಬರುತ್ತೆ, ಅದರಲ್ಲಿ ಅಪ್ರೇಸಲ್ ಕಾಸ್ಟ್ ಬರುತ್ತೆ. ಅದು ಏನಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಕಾಸ್ಟ್ ಆಫ್ ನಾನ್ ಕನ್ಫರ್ಮೆನ್ಸ್ ಅಲ್ಲಿ ಇಂಟರ್ನಲ್ ಫೇಲ್ಯೂರ್ಸ್, ಎಕ್ಸ್ಟರ್ನಲ್ ಫೇಲ್ಯೂರ್ಸ್ ಬರುತ್ತೆ. ಕಾಸ್ಟ್ ಆಫ್ ಲಾಸ್ ಅಪರ್ಚುನಿಟಿಯಲ್ಲಿ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್. ಇದನ್ನ ಜಾಸ್ತಿಯಾಗಿ ಫೋಕಸ್ ಮಾಡಲ್ಲ, ಯಾಕಂದ್ರೆ ಸ್ವಲ್ಪ ನೆಗ್ಲೆಕ್ಟ್ ಅಂತಾನೆ ಹೇಳ್ಬೋದು. ಅವ್ರಿಗೆ ಗೊತ್ತಿದೆಯಾ ಇಲ್ವೋ ಗೊತ್ತಿಲ್ಲ. ಫೈನಲ್ ಆಗಿ ವರ್ಷದಿಂದ ವರ್ಷಕ್ಕೆ ಹೋದಾಗ ಹೊಸ ಕಸ್ಟಮರ್ ಬರಲ್ಲ, ಹೊಸ ಎಕ್ಸಿಸ್ಟಿಂಗ್ ಕಸ್ಟಮರ್ ಹೊಸ ಬಿಸ್ನೆಸ್ ಕೊಡಲ್ಲ. ಅದಕ್ಕೆ ಇದು ಕಾರಣ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಫೇಲ್ಯೂರ್ಸ್ ಏನೆಲ್ಲ ಇರುತ್ತೆ ಅದು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಮೇನ್ ಆಗಿ ಕಾಸ್ಟ್ ಆಫ್ ನಾನ್ ಕನ್ಫರ್ಮೆನ್ಸ್ ಇಂಪ್ಯಾಕ್ಟ್ ಆಗುತ್ತೆ ಹೊಸ ಬಿಸ್ನೆಸ್ ಮೇಲೆ. ಅದು ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು. ಇಂಡೈರೆಕ್ಟ್ ಅಂತ ಹೇಳಿದ್ರೆ ನಿಮ್ಮೊಂದು ಯಾವ್ದೋ ಕಸ್ಟಮರ್ ಅಲ್ಲಿ ಪ್ರಾಬ್ಲಮ್ಸ್ ಬಂದಿದೆ, ಮೇಜರ್ ಆಗಿ ಪ್ರಾಬ್ಲಮ್ ಆಗಿದೆ, ಇಲ್ಲಾಂದ್ರೆ ನೀವು ಡೆಲಿವರಿ ಪ್ರಾಬ್ಲಮ್ ಆಗ್ತಾ ಇದೆ, ಅವನೇನ್ ಮಾಡ್ತಾನೆ, ಅವನು ಯಾವ್ದೋ ಒಂದು ಒಬ್ಬ ಕಾಂಪಿಟೇಟರ್ ಆಗಿರ್ಬೋದು, ನಿಮ್ಗೆ ಕಾಂಪಿಟೇಟರ್ ಆಗಿರುವಂತ ಕಂಪನಿಗೆ ಇಲ್ದಿದ್ರೆ ಬೇರೆ ಕಸ್ಟಮರ್ಸ್ಗೆ ಅವ್ನು ಹೇಳ್ತಾನೆ, ಇಲ್ಲಪ್ಪ ಅಲ್ಲಿ ಹೋಗ್ಬೇಡ್ರಿ, ಆ ಸಪ್ಲೈಯರ್ ಸರಿ ಇಲ್ಲ, ಅವ್ನು ಒನ್ ಟೈಮ್ ಡೆಲಿವರಿ ಮಾಡಲ್ಲ, ಕ್ವಾಲಿಟಿ ಇಶ್ಯೂಸ್ ಇದೆ ಅಂತ ಹೇಳಿದಾಗ ನಿಮ್ ಬಿಸ್ನೆಸ್ ಡ್ರಾಪ್ ಆಗ್ಬಿಡುತ್ತೆ, ಬರೋ ಬಿಸ್ನೆಸ್ ಹೋಗ್ಬಿಡುತ್ತೆ. ಓಕೆನಾ ಫ್ರೆಂಡ್ಸ್? ಹಾಗಾದರೆ ಪ್ರಿವೆನ್ಷನ್ ಕಾಸ್ಟ್ ಯಾವುದೆಲ್ಲ ಅಂತ ತಿಳ್ಕೊಳ್ಳೋಣ. ಮಾರ್ಕೆಟ್ ರಿಸರ್ಚ್, ನಮ್ಮ ಪ್ರಾಡಕ್ಟ್ ಯಾವ ತರ ಮಾರ್ಕೆಟ್ ಅಲ್ಲಿ ಸೇಲ್ ಆಗ್ತಾ ಇದೆ, ಮತ್ತೆ ಹೊಸ ಪ್ರಾಡಕ್ಟ್ ಏನಾದ್ರು ಬಂದಿದೆಯಾ, ಸ್ವಲ್ಪ ರಿಸರ್ಚ್ ಮಾಡಬೇಕು ಮಾರ್ಕೆಟ್ ಅಲ್ಲಿ, ಅದಕ್ಕೂ ದುಡ್ಡು ಆಗುತ್ತೆ. ಕ್ವಾಲಿಟಿ ಟ್ರೈನಿಂಗ್ ಪ್ರೋಗ್ರಾಮ್, ಕಂಪನಿಯಲ್ಲಿ ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾರೆ. IATF ಟ್ರೈನಿಂಗ್ ಆಗಿರ್ಬೋದು, MSA ಟ್ರೈನಿಂಗ್ ಆಗಿರ್ಬೋದು, ಬೇರೆ ಕೈಸನ್ ಆಗಿರ್ಬೋದು, ಬೇರೆ ಬೇರೆ ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ ಕೂಡ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆನಾ? ಇದು ಮಾಡ್ಬೇಕಾಗತ್ತೆ, ಯಾಕಂದ್ರೆ ಕಂಪನಿ ಗ್ರೋ ಆಗ್ಬೇಕಂತ ಹೇಳಿದ್ರೆ ಇದೆಲ್ಲ ಬೇಕು. ಇದು ಒಂದು ಕಾಸ್ಟ್. ಓಕೆನಾ? ಕಾಂಟ್ರಾಕ್ಟ್ ರಿವ್ಯೂ ಮಾಡೋದಾಗಿರ್ಬೋದು, ಡಿಸೈನರ್ ರಿವ್ಯೂ ಮಾಡೋದಾಗಿರ್ಬೋದು, ಫೀಲ್ಡ್ ಅಲ್ಲಿ ನಾವು ಟ್ರಯಲ್ ಮಾಡ್ಬೇಕಂತ ಹೇಳಿದ್ರು ಅದಕ್ಕೆಲ್ಲ ಕಾಸ್ಟ್ ಆಗುತ್ತೆ. ಇದೆಲ್ಲ ಪ್ರಿವೆನ್ಷನ್ ಕಾಸ್ಟಸ್. ಮತ್ತೆ ಸಪ್ಲೈಯರ್ ಇವಾಲ್ಯೂಷನ್, ಹೊಸ ಸಪ್ಲೈಯರ್ ನಾವು ಹುಡುಕ್ಬೇಕು. ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾವು ಪ್ರಾಡಕ್ಟ್ ನ ತಗೊಂಬರಕ್ಕಾಗಲ್ಲ. ಫಸ್ಟ್ ಆ ಸಪ್ಲೈಯರು ನಮ್ಮ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡ್ತಾನ, ಎಲ್ಲ ಅನಾಲಿಸಿಸ್ ಮಾಡ್ಬೇಕು, ಆಡಿಟ್ ಮಾಡ್ಬೇಕು, ಅದಕ್ಕೆ ಹೋಗಿ ಬರೋಕ್ಕೆ ಖರ್ಚು, ಅಲ್ಲ ಟೈಮು ಎಲ್ಲ ಇರುತ್ತೆ. ಅದೆಲ್ಲ ಪ್ರಿವೆನ್ಷನ್ ಕಾಸ್ಟ್. ಪ್ರೊಸೆಸ್ ಪ್ಲಾನ್ ರಿವ್ಯೂ, ಪ್ರೊಸೆಸ್ ಕ್ಯಾಪಬಿಲಿಟಿ ರಿವ್ಯೂ, ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರ್ಸ್ ಆಫ್ ಜಿಗ್ಸ್, ಇದೆಲ್ಲ ಬಂದು ಪ್ರಿವೆನ್ಷನ್ ಕಾಸ್ಟ್. ಓಕೆನಾ? ಇದು ನಾವು ಮ್ಯಾಂಡೇಟರಿ ಆಗಿ ಬೇಕಾಗತ್ತೆ. ಇದನ್ನ ನಾವು ಕಡಿಮೆ ಮಾಡಕ್ಕಾಗಲ್ಲ, ಜೀರೋ ಮಾಡಕ್ಕಾಗಲ್ಲ. ಇದಿದ್ರೆ ನಾವು
ಒಳ್ಳೆ ಬಿಸ್ನೆಸ್ ಸಿಗ್ಬೋದು, ಗ್ರೋತ್ ಆಗ್ಬೋದು, ಒಳ್ಳೆ ಪ್ರೊಡಕ್ಷನ್ ಬರುತ್ತೆ, ಆರ್ಡರ್ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಹಾಗಾದ್ರೆ ಎಪ್ರಿಷಿಯಲ್ ಕಾಸ್ಟ್ ಅಂದ್ರೆ ಏನು? ಎಪ್ರಿಷಿಯಲ್ ಕಾಸ್ಟ್ ಅಂತ ಹೇಳಿದ್ರೆ ನಾವೊಂದು ಪ್ರಾಡಕ್ಟ್ ಮಾಡಿರ್ತೀವಿ, ಅದನ್ನ ಟೆಸ್ಟಿಂಗ್ ಮಾಡಬೇಕು, ವ್ಯಾಲಿಡೇಟ್ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಅದೆಲ್ಲ ಎಪ್ರಿಷಿಯಲ್ ಕಾಸ್ಟ್. ನಾವು ಪ್ರಾಡಕ್ಟ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಹೋಗ್ಬಿಡ್ತೀವ, ಇಲ್ಲ ಅದನ್ನ ಟೆಸ್ಟಿಂಗ್ ಮಾಡ್ತೀವಿ ತಾನೆ, ಅದಕ್ಕೂ ದುಡ್ಡು ಆಗುತ್ತೆ. ಅದಕ್ಕೆ ಕಸ್ಟಮರ್ ದುಡ್ಡು ಕೊಡಲ್ಲ, ಕೆಲವು ಸಲ ಕೊಡ್ತಾರೆ, ಕೆಲವು ಸಲ ಕೊಡಲ್ಲ, ಆ ಥರನೂ ಇರುತ್ತೆ. ಅದು ಕಂಪನಿಯವ್ರದ್ದು ಓನ್ ಜವಾಬ್ದಾರಿ, ಅವ್ರ ಪ್ರಾಡಕ್ಟ್ ಗ್ಯಾರಂಟಿ ಕೊಡಕ್ಕೆ ಅದನ್ನ ಟೆಸ್ಟಿಂಗ್ ಎಲ್ಲ ಮಾಡ್ಬೇಕಾಗತ್ತೆ. ಪ್ರೋಟೋಟೈಪ್ ಟೆಸ್ಟಿಂಗ್ ಆಗಿರ್ಬೋದು, ಇನ್ ಪ್ರೊಸೆಸ್ ಆಗಿರ್ಬೋದು. ನಾನು ಹೇಳ್ತೀನಿ ಯಾವ್ದೆಲ್ಲ ಕವರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ ಫ್ರೆಂಡ್ಸ್? ಎಪ್ರೈಸಲ್ ಕಾಸ್ಟ್ ಅಲ್ಲಿ ಏನೆಲ್ಲ ಕವರ್ ಆಗುತ್ತೆ? ಪ್ರೋಟೋಟೈಪ್ ಟೆಸ್ಟಿಂಗ್ ಆಗಿರ್ಬೋದು, ವೆಂಡರ್ ಸರ್ವಿಲೆನ್ಸ್ ಆಗಿರ್ಬೋದು, ಇನ್ಕಮಿಂಗ್ ಬರುವಂತಹ ಮೆಟೀರಿಯಲ್ ನಾವು ಇನ್ಸ್ಪೆಕ್ಷನ್ ಮಾಡೋದು, ಮೆಟೀರಿಯಲ್ ಇನ್ಸ್ಪೆಕ್ಷನ್, ಫಾರ್ ಎಕ್ಸಾಂಪಲ್ ಹಾರ್ಡ್ನೆಸ್ ಚೆಕ್ ಮಾಡು, ಕೆಮಿಸ್ಟ್ರಿ ಚೆಕ್ ಮಾಡು, ಥರ್ಡ್ ಪಾರ್ಟಿ ಗಳಿಸ್ಬಿಡು, ಪ್ರೊಸೆಸ್ ಇನ್ಸ್ಪೆಕ್ಷನ್, ಇನ್ ಬಿಟ್ವೀನ್ ಹೋಗ್ಬಿಟ್ಟು ಪ್ರೊಸೆಸ್ ಅಲ್ಲಿ ನಾವು ಲೈನ್ ಪ್ಯಾಟ್ರೋಲ್ ಇನ್ಸ್ಪೆಕ್ಷನ್ ಮಾಡ್ತೀವಿ, ಫೈನಲ್ ಇನ್ಸ್ಪೆಕ್ಷನ್ ಮಾಡೋದು, ಲ್ಯಾಬೊರೇಟರಿ ಟೆಸ್ಟಿಂಗ್, ಮೆಜರ್ಮೆಂಟು, ಇದೆಲ್ಲ ಬಂದು ಎಪ್ರೈಸಲ್ ಕಾಸ್ಟ್. ಇದು ನಮ್ಗೆ ಬೇಕಾಗಿದೆ, ಇದನ್ನ ನಾವು ಎಲಿಮಿನೇಟ್ ಆಗಲ್ಲ. ಯಾಕಂತ ಹೇಳಿದ್ರೆ ನಾವು ಪ್ರಾಡಕ್ಟ್ ನ ಎಶ್ಯೂರ್ ಮಾಡ್ಬೇಕಂತ ಹೇಳಿದ್ರೆ ಇದು ಮ್ಯಾಂಡೇಟರಿ ಆಗಿರುತ್ತೆ. ಡೈರೆಕ್ಟ್ ಆಗಿ ಕೊಡ್ಬೋದು, ಆದ್ರೆ ನಾವು ಎಶ್ಯೂರ್ ಮಾಡ್ಬೇಕಲ್ಲ. ನಾಳೆ ಏನಾದ್ರೂ ಕಂಪ್ಲೇಂಟ್ ಬಂದ್ಬಿಟ್ರೆ ಎಲ್ಲಾ ಡಾಟಾ ತೆಗಿಬೇಕಂತ ಹೇಳಿದ್ರೆ ಎಷ್ಟು ಈಸಿ ಇಲ್ಲ. ಅದನ್ನ ಹೋಗಿ ಅಗೇನ್ ಥರ್ಡ್ ಪಾರ್ಟಿ ಚೆಕ್ ಮಾಡೋದಲ್ಲ ಅಷ್ಟು ಈಸಿ ಇಲ್ಲ, ಅದನ್ನ ಪ್ರೂವ್ ಮಾಡೋಕೆ ಈಸಿ ಇಲ್ಲ. ನಮ್ಮ ಹತ್ರ ರಿಸಲ್ಟ್ ಇದೆ ಅಂತ ಹೇಳಿದ್ರೆ ನಾವು ಕಾನ್ಫಿಡೆಂಟ್ ಆಗಿ ಅವ್ರ ಹತ್ರ ಹೇಳಕ್ಕಾಗುತ್ತೆ, ನಾವು ಮೆಜರ್ ಮಾಡಿದ್ವಿ ಸರ್, ನಮ್ದು ರಿಸಲ್ಟ್ ಓಕೆ ಇದೆ. ಸೊ ಅಪ್ರೈಸಲ್ ಕಾಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ನಾವು ಎಲಿಮಿನೇಟ್ ಮಾಡೋದು ಸ್ವಲ್ಪ ಕಷ್ಟನೇ. ಈಗ ಇಂಟರ್ನಲ್ ಫೇಲ್ಯೂರ್ ಕಾಸ್ಟ್, ಇಲ್ಲಿ ನೋಡಿ, ಕಾಸ್ಟ್ ಆಫ್ ಪುವರ್ ಕ್ವಾಲಿಟಿ, ಇದೊಂದು ಕಾಸ್ಟ್ ಆಫ್ ಪುವರ್ ಕ್ವಾಲಿಟಿ. ಓಕೆನಾ? ಇಂಟರ್ನಲ್ ಫೇಲ್ಯೂರ್ ಕಾಸ್ಟ್ ಆಕರ್ಸ್ ವೆನ್ ರಿಸಲ್ಟ್ of work fail to reach designated quality standards and are detected before the customer take place. ಪ್ರೊಡಕ್ಷನ್ ಮಾಡ್ತೀವಿ, ಪ್ರೊಡಕ್ಷನ್ ಮಾಡಿದ್ಮೇಲೆ ರಿಜೆಕ್ಷನ್ ಬರುತ್ತೆ. ಆ ರಿಜೆಕ್ಷನ್ ಬಂದ್ಬಿಟ್ಟು ಇಂಟರ್ನಲ್ ಫೇಲ್ಯೂರ್ ಕಾಸ್ಟ್. ರೀವರ್ಕ್ ಆಗುತ್ತೆ, ಇಂಟರ್ನಲ್ ಫೇಲ್ಯೂರ್ ಕಾಸ್ಟ್. ಓಕೆನಾ? ಅದನ್ನ ಕಾಸ್ಟ್ ಆಫ್ ಪುವರ್ ಕ್ವಾಲಿಟಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಅದಕ್ಕೆ ಕಸ್ಟಮರ್ ದುಡ್ಡು ಕೊಡಲ್ಲ. ಈಗ ನಾವು ರಿಜಿಸ್ಟ್ ಆಗಿದ್ರೆ ಅದಕ್ಕೆ ಕಸ್ಟಮರ್ ದುಡ್ಡು ಕೊಡಲ್ಲ. ಏನೋ ಪ್ರಾಬ್ಲಮ್ ಆಗಿದೆ ಸರಿ ಮಾಡಕ್ ನೋಡ್ತೀವಿ, ರಿಪೇರಿ ಮಾಡ್ತೀವಿ, ರೀವರ್ಕ್ ಮಾಡ್ತೀವಿ, ಅದಕ್ಕೇನು ಕಾಸ್ಟ್ ಕೊಡಲ್ಲ. ಸೊ ಇದೆಲ್ಲ ಕಾಸ್ಟ್ ಆಫ್ ಪುವರ್ ಕ್ವಾಲಿಟಿ. ಓಕೆನಾ? ಇಂಟರ್ನಲ್ ಫೇಲ್ಯೂರ್ ಕಾಸ್ಟ್ ಅಲ್ಲಿ ಏನೆಲ್ಲ ಬರುತ್ತೆ, ಏನೆಲ್ಲ ಬರ್ಬೋದು? ಒಂದು, ಸ್ಕ್ರಾಪ್. ರಿಜೆಕ್ಟ್ ಅಂತ ಆಯ್ತು ಅಂತ ಹೇಳಿದ್ರೆ ಅದನ್ನ ನಾವು ಯೂಸ್ ಮಾಡಕ್ಕಾಗಲ್ಲ, ಸ್ಕ್ರಾಪೇ ಮಾಡ್ಬೇಕು. ಪಾರ್ಟಿಗೆ 100 ರೂಪಾಯಿ ಇರುತ್ತೆ, ಆ ಸ್ಕ್ರಾಪ್ ಹೋದಾಗ ಅದು 10 ರೂಪಾಯಿ ಆಗುತ್ತೆ ಅಷ್ಟೇ. ಅವ್ರು 10 ರೂಪಾಯಿ ಬೆಲೆ ಕೊಡಲ್ಲ, ಕಸ್ಟಮರ್ ನಾವು ಕಳ್ಸಲ್ಲ, ಸ್ಕ್ರಾಪ್ ಗುಜಿರಿಗೆ ಹೋಗುತ್ತೆ. ಮತ್ತೆ ರೀವರ್ಕು, ಪ್ರಾಡಕ್ಟ್ ಮಾಡಿದೀವಿ, ಲೆಂತ್ ಓವರ್ ಸೈಜ್ ಬಂದಿದೆ, ಅದನ್ನೀಗ ಸ್ಪೆಸಿಫಿಕೇಶನ್ಗೆ ತರಬೇಕಂತ ಹೇಳಿದ್ರೆ ರೀವರ್ಕ್ ಮಾಡ್ತೀವಿ. ಆ ರೀವರ್ಕ್ ಪ್ರೊಸೆಸ್ಗೆ ಕಸ್ಟಮರ್ ದುಡ್ಡು ಕೊಡಲ್ಲ. ಓಕೆನಾ? ರಿಪೇರು, ಫೇಲಿಯರ್ ಅನಾಲಿಸಿಸ್ ಟೈಮ್, ಅಂದ್ರೆ ಫಾರ್ ಎಕ್ಸಾಂಪಲ್ ಏನೋ ಪ್ರಾಬ್ಲಮ್ ಬಂದಿದೆ, ಅನಾಲಿಸಿಸ್ ಮಾಡಕ್ಕೆ ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಕೆಲಸ ಬಿಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಅದು ಒಂದು ಇಂಟರ್ನಲ್ ಫೇಲ್ಯೂರ್ ಕಾಸ್ಟ್. ಆಡಿಟ್ಗೆ ಬರ್ತಾರೆ, ಎಕ್ಸ್ಟರ್ನಲ್ ಆಡಿಟ್ ಕಸ್ಟಮರ್ ಬರ್ಬೋದು, ಇಲ್ಲ ನಿಮ್ಮ ಇಂಟರ್ನಲ್ ಆಡಿಟರ್ ಬರ್ಬೋದು. ಅಲ್ಲಿ ಏನಾದ್ರೂ NC ಸಿಕ್ತಂತಲ್ಲ ಅದನ್ನ ಎಗೇನ್ ಅನಾಲಿಸಿಸ್ ಮಾಡಿ ಕರೆಕ್ಟಿವ್ ಆಕ್ಷನ್ ತಗೊಳಕ್ಕೆ ಏನಾದ್ರು ವೇಸ್ಟ್ ಆಗುತ್ತಲ್ಲ, ಅದೆಲ್ಲ ಇಂಟರ್ನಲ್ ಫೇಲ್ಯೂರ್ ಕಾಸ್ಟ್. 100%, 200% ಇನ್ಸ್ಪೆಕ್ಷನ್, ಏನೋ ಪ್ರಾಬ್ಲಮ್ ಬಂತು, ಕಸ್ಟಮರ್ ಪ್ರಾಬ್ಲಮ್ ಬಂದಿದೆ, ಹೋಗ್ಬಿಟ್ಟು ಈಗ ಇಲ್ಲ ಪ್ರೊಸೆಸ್ ಅಲ್ಲಿ ಇರೋ ಎಲ್ಲ ಪಾರ್ಟ್ನ 200% ಇನ್ಸ್ಪೆಕ್ಷನ್ ಮಾಡಿ, ಅದು ಕೂಡ ಇಂಟರ್ನಲ್ ಫೇಲ್ಯೂರ್ ಕಾಸ್ಟ್. ರೀ ಇನ್ಸ್ಪೆಕ್ಷನ್, ರೀಸಾರ್ಟಿಂಗ್, ರೀಟೆಸ್ಟಿಂಗ್, 2 ಸಲ 3 ಸಲ ಟೆಸ್ಟಿಂಗ್ ಮಾಡಿ, ನಮ್ಗೆ ಒಂದೇ ಸಲ ಟೆಸ್ಟಿಂಗ್ ಮಾಡಕ್ಕಿರೋದು, ಗಂಟೆಗೆ ಒಂದ್ಸಲ ಟೆಸ್ಟ್ ಮಾಡಿ ಅಂತ ಗಂಟೆಗೆ 2 ಸಲ ಟೆಸ್ಟ್ ಮಾಡು, 3 ಸಲ ಟೆಸ್ಟ್ ಮಾಡು, ಇದೆಲ್ಲ ಇಂಟರ್ನಲ್ ಫೇಲ್ಯೂರ್ ಕಾಸ್ಟ್. ಡೌನ್ ಗ್ರೇಡಿಂಗ್. ಓಕೆನಾ? ಕಾಸ್ಟ್ ಆಫ್ ಪುವರ್ ಕ್ವಾಲಿಟಿಯಲ್ಲಿ ಎಕ್ಸ್ಟರ್ನಲ್ ಫೇಲ್ಯೂರ್ ಕಾಸ್ಟ್, ಕಸ್ಟಮರ್ ಕಂಪ್ಲೇಂಟ್ ಇಸ್ ಟೂ ಮಚ್ ಡೇಂಜರ್. ಯಾಕಂತ ಹೇಳಿದ್ರೆ ನಮ್ ಕಡೆ ಡಿಫೆಕ್ಟ್ ಪಾಸ್ ಆಗಿ ಹೋಗಿ ಕಸ್ಟಮರ್ ಸಿಕ್ತು, ಕಸ್ಟಮರ್ ಅದನ್ನ ಡಿಟೆಕ್ಟ್ ಮಾಡ್ದ, ನೆಕ್ಸ್ಟ್ ಕತೆ ಮುಗ್ದಂಗೆನೆ ಕಸ್ಟಮರ್ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದ್ಮೇಲೆ ಏನಾಗುತ್ತೆ ಅಂತ ಗೊತ್ತಲ್ಲ, ನೀವು ಓಡ್ಬೇಕು, ಕಸ್ಟಮರ್ ಹತ್ರ ಓಡ್ ಹೋಗ್ಬೇಕು, ಅಲ್ಲಿ ಸಗ್ರಿಗೇಷನ್ ಮಾಡಬೇಕು, ನಂತರ ಅವ್ರಿಗೆ ಡಿಫೈನ್ ಮಾಡಬೇಕು, ಇಲ್ಲ ಗುರು ಇಷ್ಟೇ ಇರೋದು, ಇಷ್ಟರಲ್ಲಿ ಮಾತ್ರ ಪ್ರಾಬ್ಲಮ್ ಇರೋದು, ಅವ್ರಿಗೆ ಜಸ್ಟಿಫಿಕೇಶನ್ ಕೊಡಬೇಕು. ಇಲ್ದಿದ್ರೆ ಅವ್ರು ಏನ್ ಮಾಡ್ತಾರೆ, ಎಲ್ಲ ಇದ್ದಿದ್ದನ್ನೆಲ್ಲ ಸಗ್ರಿಗೇಷನ್ ಮಾಡಿಸ್ತಾರೆ. ಇನ್ನು ಟ್ರಾನ್ಸಿಟ್ ಅಲ್ಲಿ ಇರೋದು ಮೆಟೀರಿಯಲ್ ಸಗ್ರಿಗೇಷನ್ ಮಾಡ್ಕೊಡಿ ಅಂತ ಹೇಳ್ತಾರೆ. ನಿಮ್ಮ ಕಂಪನಿ ಒಳಗಡೆ ಸ್ಟಾಕ್ಸ್ ಇದೆ ಅದನ್ನೆಲ್ಲ ಸಗ್ರಿಗೇಷನ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಅದ್ರ ನಂತರ ನಮ್ಮ ಪರ್ಫಾರ್ಮೆನ್ಸ್ ಏನಿರುತ್ತೆ, ನಿಮ್ಗೆ ತಿಂಗಳಿಗೆ ಒಂದು ರಿಪೋರ್ಟ್ ಕಳಿಸ್ತಾರೆ, ಅದರಲ್ಲಿ ಅವ್ರು ನೆಗೆಟಿವ್ ಹಾಕ್ಬಿಟ್ಟು ಕಳಿಸ್ತಾರೆ.
ಸೊ ಎಕ್ಸ್ಟರ್ನಲ್ ಫೇಲ್ಯೂರ್ಸ್ ಏನಿದೆಯಲ್ಲ ಅದು ತುಂಬಾ ಡೇಂಜರು. ಸೊ ನಾವು ಇದನ್ನ ತಿಳ್ಕೊಳ್ಳೋದು ಅತ್ಯಗತ್ಯ. ನಮ್ ಕಡೆಯಿಂದ ಒಂದು ಡಿಫೆಕ್ಟ್ ಕಸ್ಟಮರ್ ಹೋಗಬಾರ್ದು. ಎಕ್ಸ್ಟರ್ನಲ್ ಫೇಲ್ಯೂರ್ ಕಾಸ್ಟ್ ಅಲ್ಲಿ ಪ್ರೊಸೆಸಿಂಗ್ ಆಗಿರ್ಬೋದು, ಇನ್ವೆಸ್ಟಿಗೇಷನ್ ಆಫ್ ಕಸ್ಟಮರ್ ಕಂಪ್ಲೇಂಟ್ ಬಂದಾಗ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಎಲ್ಲರೂ ಇನ್ವಾಲ್ವ್ ಆಗ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಆ ಇನ್ವೆಸ್ಟಿಗೇಷನ್ ಮಾಡುವಷ್ಟಕ್ಕೆ ಸುಸ್ತಾಗ್ಬಿಡುತ್ತೆ. ಅವ್ರು ಇಷ್ಟು ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ರೆ ನೀವು ಆನ್ಸರೇ ಮಾಡಕ್ ಆಗಲ್ಲ. ನೀವು ಒಂದ್ಸಲ ಹೋಗ್ಬಿಟ್ಟು ಅವ್ರಿಗೆ ಪ್ರೆಸೆಂಟ್ ಮಾಡಿದ್ಮೇಲೆ ಅದ್ರಲ್ಲಿ 100 ಕ್ವಶನ್ ಕೇಳ್ತಾರೆ, ಎಗೇನ್ ಬರ್ಬೇಕು, ಅನಾಲಿಸಿಸ್ ಮಾಡ್ಬೇಕು, ತುಂಬಾ ಕಷ್ಟದ ಕೆಲಸ. ಅದ್ರಲ್ಲಿ ಎಷ್ಟು ಟೈಮ್ ವೇಸ್ಟ್, ದುಡ್ಡು ವೇಸ್ಟ್, ಎಲ್ಲಾ ವೇಸ್ಟ್. ರಿಪೇರ್ ಆರ್ ರಿಪ್ಲೇಸ್ಮೆಂಟ್ ಆಫ್ ಸೇಲ್ಸ್ ಗೂಡ್ಸ್, ಅಲ್ಲಿ ಏನು ಪ್ರಾಬ್ಲಮ್ ಅದ ರಿಪ್ಲೇಸ್ ಮಾಡಬೇಕು. ಅವ್ರೇನು ಅಸೆಂಬ್ಲಿಯಲ್ಲಿ ರಿಜೆಕ್ಟ್ ಆಗಿದೆ, ಅಸೆಂಬ್ಲಿ ಕಾಸ್ಟ್ ನ ಡೆಬಿಟ್ ಮಾಡ್ತಾರೆ. ಓಕೆನಾ. ವ್ಯಾರಂಟಿ ಕ್ಲೇಮ್ಸ್, ವ್ಯಾರಂಟಿ ಅಂದ್ರೆ ಫೀಲ್ಡ್ ಅಲ್ಲಿ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿ ಎಲ್ಲ ರೀಕಾಲ್ ಮಾಡೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಭಾರಿ ಡೇಂಜರ್. ಪ್ರಾಡಕ್ಟ್ ಲಯಬಿಲಿಟಿ ಅಂಡ್ litigation cost, interest charges on delayed payment due to quality problems, loss of customer goods will and sales. ಈಗ ಏನಾಗುತ್ತೆ, ಪ್ರಾಬ್ಲಮ್ಸ್ ಬಂತೆ ಅಂತ ಹೇಳಿದ್ರೆ ಕಸ್ಟಮರ್ಗೆ ಅಲ್ಲಿರೋ ಸ್ಟಾಕ್ನು ಕಳ್ಸಕ್ಕೆ ಒಂದ್ ಸ್ವಲ್ಪ ಹೆದರಿಕೆ ಇರುತ್ತೆ. ಅದನ್ನೆಲ್ಲ ಈಗೇನ್ ಚೆಕ್ ಮಾಡಿ ನೆಕ್ಸ್ಟ್ ಎವ್ಯಾಲ್ಯೂಯೇಷನ್ ಮಾಡಿ ಕಳಿಸ್ತಾರೆ. ಅದನ್ನ ಎಲ್ಲ ಏನ್ ಲಾಸ್ ಆಗುತ್ತೆ ಅದನ್ನೆಲ್ಲ ಯಾರು ಕಳಿಸಿದ್ದಾರೆ, ಚೈಲ್ಡ್ ಪಾರ್ಟ್ ಆಗಿರ್ಬೋದು, ಅಸೆಂಬ್ಲಿ ಆಗಿರ್ಬೋದು, ಅವ್ರ ಮೇಲೆ ತಲೆ ಮೇಲೆ ಹಾಕ್ಬಿಡ್ತಾರೆ. ಇದೆಲ್ಲ ಫುಲ್ ಲಾಸ್, ಎಕ್ಸ್ಟರ್ನಲ್ ಫೇಲ್ಯೂರ್ ಕಾಸ್ಟ್ ಅಂತ ಹೇಳ್ತಾರೆ. ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನೀವು ಮಾಡೋ ಕೆಲಸದಲ್ಲಿ ಎಲ್ಲಾದ್ರೂ ನೀವು ಒಂದು ಡಿಫೆಕ್ಟ್ ಕಳಿಸಿದ್ರಿ ಅಂತ ಹೇಳಿದ್ರೆ ಅದು ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಿ, ಇಂಡೈರೆಕ್ಟ್ ಆಗಿನೂ ಎಫೆಕ್ಟ್ ಆಗುತ್ತೆ. ಇಂಡೈರೆಕ್ಟ್ ಅಂದ್ರೆ ಹೊಸ ಬಿಸ್ನೆಸ್ ಸಿಗಲ್ಲ. ಯಾಕಂದ್ರೆ ಈ ಸಪ್ಲೈಸ್ ಅವಸರನೇ ಬೇಡಪ್ಪ, ಇವು ಫಸ್ಟ್ ಸಪ್ಲೈಯರ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಬಿಡ್ತಾರೆ. ಸೊ ಫ್ರೆಂಡ್ಸ್, ನೀವು ಮಾಡುವ ಕೆಲಸದಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಇದೆ, ನಿಮ್ಮ ಒಂದು ಒಳ್ಳೆಯ ಒಂದು ಫೋಕಸ್ ಇದೆ ಅಂತ ಹೇಳಿದ್ರೆ ಈ ಕಾಸ್ಟಸ್ನೆಲ್ಲ ನೀವು ಅವಾಯ್ಡ್ ಮಾಡಬಹುದು. ಕಾಸ್ಟ್ ಆಫ್ ಕ್ವಾಲಿಟಿ, ಕಾಸ್ಟ್ ಆಫ್ ಪುವರ್ ಕ್ವಾಲಿಟಿ ನಿಮ್ಗೆ ಅರ್ಥ ಆಯ್ತು. ಈಗ ನಾನು ಸಮ್ಮರಿ ಆಗಿ ಒಂದು ಗ್ರಾಫ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕಂಪನಿ ಬಿಸ್ನೆಸ್ ನ ಯಾವ್ದ್ರಲ್ಲಿ ಮೆಷರ್ ಮಾಡ್ತಾರೆ? ಸೇಲ್ಸ್ ಅಲ್ಲಿ ಮೆಷರ್ ಮಾಡ್ತಾರೆ. ಸೇಲ್ಸ್ ನ ಯಾವ ತರ ನೀವು ರೆಪ್ರೆಸೆಂಟ್ ಮಾಡ್ತೀರಿ? ಇಷ್ಟು ಕೋಟಿ ಟರ್ನ್ ಓವರ್ ಆಗಿದೆ, ಇಷ್ಟು ಪ್ರಾಫಿಟ್ ಆಗಿದೆ ಅಂತ ಹೇಳ್ಬಿಟ್ಟು ದುಡ್ಡಲ್ಲಿ ಮಾತಾಡ್ತಾರೆ, ಹೌದಾ? ಒಂದು ಜನರಲ್ ಕಂಪನಿಯಲ್ಲಿ ಪ್ರೆಸೆಂಟ್ ಕಂಡೀಷನ್ ಯಾವ ತರ ಆಗ್ತಾ ಇದೆ ಅಂತ ಹೇಳಿದ್ರೆ ಕ್ವಾಲಿಟಿ ಕಾಸ್ಟ್ ಇನ್ ಪರ್ಸೆಂಟೇಜ್ ಆಫ್ ಸೇಲ್ಸ್, ಅದರಲ್ಲಿ ಈ ಫೇಲ್ಯೂರ್ಸ್ ಆಗಿರ್ಬೋದು, ಪ್ರಿವೆಂಟಿವ್ ಕಾಸ್ಟ್ ಆಗಿರ್ಬೋದು, ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಂಟರ್ನಲ್ ಫೇಲ್ಯೂರ್ ಮತ್ತೆ ಎಕ್ಸ್ಟರ್ನಲ್ ಫೇಲ್ಯೂರ್ಸ್ ತುಂಬಾ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು. ಅದರಿಂದ ಕಂಪನಿಯಲ್ಲಿ ಗ್ರೋತ್ ತುಂಬಾ ಕಡಿಮೆ. ಕೆಲಸ ಡೈರೆಕ್ಟ್ ಆಗಿ ಆಗಿರ್ಬೋದು, ಇಂಡೈರೆಕ್ಟ್ ಆಗಿ. ಇಂಡೈರೆಕ್ಟ್ ಅಂದ್ರೆ ಹೊಸ ಹೊಸ ಬಿಸ್ನೆಸ್ ಬರಲ್ಲ, ಅವ್ರಿಗೆ ಗೊತ್ತು ಈ ಸಪ್ಲೈಯರ್ ತುಂಬಾ ಡೆಲಿವರಿ ಇಶ್ಯೂಸ್ ಇದೆ, ಕ್ವಾಲಿಟಿ ಇಶ್ಯೂಸ್ ಇದೆ, ಈ ಸಪ್ಲೈಯರ್ ಬೇಡ, ಈ ತರ ಎಲ್ಲ ಆಗುತ್ತೆ. ಈ ವೇಸ್ಟ್ ಇಂದ ಏನಾಗ್ತಾ ಇದೆ, ಕಾಸ್ಟ್ ನೆಗೋಸಿಯೇಷನ್ ಮಾಡಕ್ ಆಗ್ತಾ ಇಲ್ಲ, ಒಳ್ಳೆ ಕಾಂಪಿಟೇಟಿವ್ ಕಾಸ್ಟ್ ಅಲ್ಲಿ ಕಸ್ಟಮರ್ಗೆ ನಾವು ಪ್ರಾಡಕ್ಟ್ ನ ಕೊಡಕ್ ಆಗ್ತಾ ಇಲ್ಲ, ಕಂಪನಿಯಲ್ಲಿ ಇದ್ದ ಎಂಪ್ಲಾಯೀಸ್ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ. ಓಕೆ, ಇದೆಲ್ಲ ಇಲ್ಲ ನೋಡಿ. ಇಂಟರ್ನಲ್ ಎಕ್ಸ್ಟರ್ನಲ್ ಫೇಲ್ಯೂರ್ ಈ ವರ್ಷನೇ ಬಂದಿಲ್ಲ. ನೀವು ಡೈರೆಕ್ಟ್ ಆಗಿ ಕೇಳಬಹುದು, ಸರ್ ಈ ಸಲ ಇಂಟರ್ನಲ್ ಎಕ್ಸ್ಟರ್ನಲ್ ಫೇಲ್ಯೂರ್ಸೇ ಇಲ್ಲ, ಏನೂ ಇಲ್ಲ, ಇನ್ಕ್ರಿಮೆಂಟ್ ಯಾಕೆ ಜಾಸ್ತಿ ಮಾಡಿಲ್ಲ? ಓಕೆನಾ. ಸೊ ಇದನ್ನ ನಾವು ಫೋಕಸ್ ಮಾಡಬೇಕಾಗತ್ತೆ. ಇಂಟರ್ನಲ್ ಫೇಲ್ಯೂರ್ಸ್ ಯಾವುದೇ ರಿಜೆಕ್ಷನ್ ಆಗದೆ ಇದ್ದಂಗೆ, ಎಕ್ಸ್ಟರ್ನಲ್ ಕಂಪ್ಲೇಂಟ್ ಬರದೇ ಇದ್ದಂಗೆ ಮಾಡಿದಾಗ ಕಂಪನಿಯಲ್ಲಿ ಗ್ರೋತ್ ಇರುತ್ತೆ, ಪ್ರಾಫಿಟ್ ಆಗುತ್ತೆ, ನೀವು ಬೋನಸ್ ಆಗಿರ್ಬೋದು. ನೀವು ಕೇಳಬಹುದು, ನಿಮ್ಗೆ ಅಥರೈಸ್ ಇದೆ ಯಾಕಂತ ಹೇಳಿದ್ರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಯಾವುದು ಡಿಫೆಕ್ಟ್ ಇಲ್ಲ, ಏನು ಇಲ್ಲ, ಕಂಪ್ಲೇಂಟ್ 0 ಇದೆ ಅಂದ್ರೆ ಗ್ರೇಟ್ ನೀವು. ಓಕೆನಾ ಫ್ರೆಂಡ್ಸ್? ಫ್ರೆಂಡ್ಸ್, ನಾವು ಕಾಸ್ಟ್ ಆಫ್ ಕ್ವಾಲಿಟಿ, ಕಾಸ್ಟ್ ಆಫ್ ಕ್ವಾಲಿಟಿ ಅನ್ನ ತಿಳ್ಕೊಂಡ್ಬಿಟ್ವಿ. ಆದ್ರೆ ಬೆನಿಫಿಟ್ಸ್ ಏನು ಅದರಿಂದ? ಇದರ ಬೆನಿಫಿಟ್ಸ್ ಏನಂದ್ರೆ ಇದು ಇನ್ಕ್ರೀಸ್ ದ ಪ್ರಾಫಿಟಬಿಲಿಟಿ, ಕಂಪನಿಯಲ್ಲಿ ಪ್ರಾಫಿಟ್ ನ ಇನ್ಕ್ರೀಸ್ ಮಾಡುತ್ತೆ, ರಿಡಕ್ಷನ್ ರಿಡ್ಯೂಸ್ ಮಾಡುತ್ತೆ. ಓಕೆನಾ. ಇಂಪ್ರೂವ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಯಾವುದೇ ಪ್ರಾಬ್ಲಮ್ ಬರ್ತಾ ಇಲ್ಲ, ಕಸ್ಟಮರ್ ಖುಷಿ ಆಗುತ್ತೆ. ಅವ್ನು ನೆಕ್ಸ್ಟ್ ಹೊಸ ಬಿಸ್ನೆಸ್ ನಿಮ್ಗೆ ಕೊಡ್ತಾನೆ. ಎಕ್ಸಿಸ್ಟಿಂಗ್ ಕಸ್ಟಮರ್ ಹೊಸ ಬಿಸ್ನೆಸ್ ಕೊಡ್ತಾನೆ, ಅವ್ನು ಹೇಳ್ತಾನೆ ಇನ್ನೊಂದು ಯಾರೋ ಒಬ್ರಿಗೆ ಹೇಳ್ತಾನೆ, ಇಲ್ಲ ಈ ಕಂಪನಿ ತಗೊಂಡ್ರಪ್ಪ, ಬೆಸ್ಟ್ ಕಂಪನಿ ಇದೆ, ಅವ್ರಿಗೆ ಅವ್ರಿಂದ ಯಾವ್ದು ಕ್ವಾಲಿಟಿ ಇಶ್ಯೂಸ್ ಇಲ್ಲ, ಅವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ. ಆಪರೇಷನಲ್ ಎಫಿಷಿಯನ್ಸಿ, ರೀವರ್ಕ್ ಆಗಿರ್ಬೋದು, ಸ್ಕ್ರಾಪ್ ಆಗಿರ್ಬೋದು, ಎಲ್ಲ ಕಡಿಮೆ ಆಗುತ್ತೆ. ರಿಡ್ಯೂಸ್ ಲಯಬಿಲಿಟಿ ಅಂಡ್ ರಿಸ್ಕ್, ಯಾವುದೇ ಲೀಗಲ್ ಇಶ್ಯೂಸ್ ಬರಲ್ಲ, ವ್ಯಾರಂಟಿ ಕ್ಲೈಮ್ಸ್ ಇರಲ್ಲ. ಸೊ ಫೈನಾನ್ಷಿಯಲಿ ಒಳ್ಳೆ ಗ್ರೋತ್ ಆಗ್ತಾ ಇರುತ್ತೆ. ಎಂಪ್ಲಾಯ್ ಮೋರಲ್ ಅಂಡ್ ಪ್ರೊಡಕ್ಟಿವಿಟಿ, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಅವ್ನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ 8 ಗಂಟೆ, ಅದ್ರಲ್ಲಿ ಬರುವಂತ ಪ್ರಾಡಕ್ಟ್ ಓಕೆ ಇದೆ ಅಂತ ಹೇಳಿದ್ರೆ ಅವ್ನು ತಲೆನೋವು ಇರಲ್ಲ. ಏನೋ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಅನಾಲಿಸಿಸ್ ಮಾಡು, ಯಾಕೆ ಬಂತು 10 ಸಲ ಕ್ವಶನ್
ಇಲ್ಲಿ ಕೆಲಸ ಮಾಡುವವನು ಕೇಳ್ತಾರೆ, ಇಂಜಿನಿಯರ್ನು ಕೇಳ್ತಾರೆ, ಮ್ಯಾನೇಜ್ಮೆಂಟು ಕೇಳುತ್ತೆ, ಎಲ್ಲರೂ ಕೇಳುತ್ತೆ. ಅದಕ್ಕೆ ಬೇರೆ ನಾವು ಅನಾಲಿಸಿಸ್ ಮಾಡಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಅವ್ರಿಗೆಲ್ಲ ಒಂಥರ ಇರಿಟೇಷನ್ ಆಗ್ಬಿಡುತ್ತೆ. ಮತ್ತೆ ಎಡಿಷನಲ್ ಆಗಿ ಅದು ಚೆಕ್ ಮಾಡು, ಇದು ಚೆಕ್ ಮಾಡು, ಎಡಿಷನಲ್ ಚೆಕ್ ಪಾಯಿಂಟ್ ಹಾಕು, ಅದೆಲ್ಲ ಬರುತ್ತೆ. ಸೊ ಪರ್ಫೆಕ್ಟ್ ಆಗಿದ್ರೆ ಅವರು ಖುಷಿಯಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ. ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್, ಯಾವುದೋ ಒಂದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ತಗೋತಾ ಇದ್ದೀವಿ, ಸೊ ಅಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗಿರ್ಬೋದು ಅಂತ ನಾನು ಯೋಚನೆ ಮಾಡಿರ್ತೀನಿ. ನೀವು ಯಾವಾಗ ಕಾಸ್ಟ್ ಆಫ್ ಪುವರ್ ಕ್ವಾಲಿಟಿ, ಕಾಸ್ಟ್ ಆಫ್ ಕ್ವಾಲಿಟಿ ಬಗ್ಗೆ ನೀವು ಮಾತಾಡ್ತೀರಾ ಕಂಪನಿಲಾಗ, ಒಂದು ಮ್ಯಾನೇಜ್ಮೆಂಟ್ ಇಂದ ಆಗಿರ್ಬೋದು ನಿಮ್ಮ ಬಗ್ಗೆ ಒಳ್ಳೆ ಅಪ್ರಿಶಿಯೇಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನೀವು ಮಾಡುವ ಯೋಚನೆ ಆ ಲೆವೆಲ್ಗೆ ಇರುತ್ತೆ. ಸೊ ಇದೆಲ್ಲ ಕಂಪನಿಯಲ್ಲಿ ಬೇಕಾಗಿರುವಂತ. ಇಲ್ಲಿ ನೀವು ಇನ್ಕ್ರಿಮೆಂಟ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಮತ್ತೆ ಬೋನಸ್ ಅದೆಲ್ಲ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಿಮ್ಮ ಯೋಚನೆ ಕಂಪನಿಯ ಗೋಲ್ ಕಡೆ ಇದೆ. ಸೊ ನೀವು ಗ್ರೋತ್ ಕಡೆ ಹೋಗ್ಬೇಕಂತ ಹೇಳಿದ್ರೆ ಈ ತರ ಯೋಚನೆ ಮಾಡಿದಾಗ ನೀವು ಗ್ರೋತ್ ಆಗ್ತಾರೆ, ಕಂಪನಿ ಗ್ರೋತ್ ಆಗುತ್ತೆ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವರು ಕಲೀಲಿ, ನೀವು ಗ್ರೋತ್ ಆಗಬೇಕು, ಅವರು ಗ್ರೋತ್ ಆಗಬೇಕು. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿರುವಂತಹ ಪ್ರತಿಯೊಬ್ಬರೂ ಗ್ರೋತ್ ಆಗಬೇಕು. ಕೆರಿಯರ್ ಅಲ್ಲಿ ಆಗಿರ್ಬೋದು, ಪರ್ಸನಲ್ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು. ಫೈನಾನ್ಷಿಯಲ್ ಬಗ್ಗೆನೂ ನಾನು ಕೆಲವು ವಿಡಿಯೋಸ್ ಮಾಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಲ್ಲ ಸರ್ ನಾನೊಂದು ಸೇವ್ ಮಾಡಬೇಕು, ನನಗೊಂದು 20 ವರ್ಷ ಆದ್ಮೇಲೆ ನಾನು 1 ಕೋಟಿ ನನ್ನ ಹತ್ರ ಇರಬೇಕು, ನಾನು ತಿಂಗಳಿಗೆ ಒಂದು ಇಷ್ಟೇ ಮಾಡೋದು 2,000 3,000 ಸೇವ್ ಮಾಡೋಕ್ಕಾಗತ್ತೆ, ಆದ್ರೆ 20 ವರ್ಷ ಆದ್ಮೇಲೆ ನನ್ನ ಹತ್ರ 1 ಕೋಟಿ ಇರಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅದು ಹಾಕಿ. ಇಲ್ಲ ನಾನು SPC ಬಗ್ಗೆ ಕಲಿಬೇಕು, CPCP ಬಗ್ಗೆ ಕಲಿಬೇಕು, ಯಾವ್ದಾದ್ರು ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ನಾನು ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾನು ಫೈನಾನ್ಷಿಯಲ್ ಈಗ ವರ್ಕ್ಶಾಪ್ ಆಗಿರ್ಬೋದು, ಕೆಲವು ವರ್ಕ್ಶಾಪ್ಗೆ ನಾನು ಅಟೆಂಡ್ ಆಗ್ತಾ ಇರ್ತೀನಿ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಲರ್ನಿಂಗ್ಗೋಸ್ಕರ. ಲರ್ನಿಂಗ್ ನಾವು ಜಾಸ್ತಿ ಮಾಡಿದಷ್ಟು ಅರ್ನಿಂಗ್ ಮಾಡ್ತೀವಿ, ಅರ್ನಿಂಗ್ ಜಾಸ್ತಿ ಮಾಡಿದಷ್ಟು ನಾವು ಹೆಲ್ಪ್ ಮಾಡೋಕ್ಕೂ ಆಗುತ್ತೆ. ಸೊ ಎಲ್ಲರೂ ಬೆಳಿಬೇಕು. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್.